ಯಾವ ಪ್ರಮಾಣದಲ್ಲಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕಂತ ಮಾಡಿದರೋ ಪಕ್ಷವನ್ನು ಅದು ಸಾಧ್ಯ ಆಗಿಲ್ಲ, ಆಗ್ತಾಯಿಲ್ಲ ಅನ್ನೋದು ಸ್ಪಷ್ಟ ಆಗ್ತಿಲ್ಲ. ಇದರಿಂದಾಗಿ ಸಹಜವಾಗಿ ಕುಮಾರಸ್ವಾಮಿಗಳಿಗೆ ಮತ್ತು 8ನೇ ಒಂದು ಧೈರ್ಯ ಬಂದದ. ಬರೋದಷ್ಟೇ ಅಲ್ಲ, ಮುಂದಿನ CM ನಾನಪ್ಪ ಅಂತ ಹೇಳ್ಕೊಳ್ಳೋಂಥ ವಾತಾವರಣ ನಿರ್ಮಾಣ ಆಗ್ಯದ. ಜೊತೆಗೆ ನಿಧಾನಕ್ಕೆ ತಮ್ಮ ಮಗ ನಿಖಿಲನ್ನು ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ JDS ಇವತ್ತು ಪ್ರಜ್ವಲ್ ನಮ್ಮ ರೇವಣ್ಣ ಅಥವಾ ರೇವಣ್ಣ ದೇವೇಗೌಡರಿಂದ ಏನು ಪಕ್ಷಕ್ಕೆ ಹಾನಿಯಾಗಿತ್ತು ಅದನ್ನು ತುಂಬಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೂ ಇವರು ಏನಪ್ಪ ಅಂದರೆ ಮುಂಬರುವ ಚುನಾವಣೆಗಳಲ್ಲಿ ಗ್ರೇಟರ್ ಬೆಂಗಳೂರದಿರ್ಬೋದು ಅಥವಾ ವಿಧಾನಸಭಾದಿರ್ಬೋದು ಮತ್ತು ಈಗ 120 ಸೀಟ್ಗಳು ಕೇಳ್ತಾ ಇದ್ದಾರೆ. ವಿಶೇಷವಾಗಿ ಅಲ್ಲಿ BJP ಪ್ರಭಾವ ಇದ್ದಂಥ ಸ್ಥಳಗಳು 16 ಕ್ಷೇತ್ರಗಳಲ್ಲೇ ಇಲ್ಲಿಯ MLಗಳಿದ್ದಾರೆ BJPದು, ಅವ್ರ ಕ್ಷೇತ್ರದಲ್ಲಿ 120 ವಾರ್ಡ್ಗಳನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ BJP ಮತ್ತು JDS ನಡುವೆ ಸಂಘರ್ಷ ಹುಟ್ಟುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಮೋದಿಯವರು ಎದುರು ನಿಂತು ಮಾತಾಡುವಂಥ ಶಕ್ತಿ BJPಯಲ್ಲಿ ಯಾವ ನಾಯಕರಿಗಿದೆ ಅನ್ನೋದು ಇಲ್ಲಿ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಯಾಕಂದರೆ ಅಷ್ಟೊಂದು ಹಿಡಿತವನ್ನು ಇವತ್ತು ಸಹಿತ BJPಯ ಪಾರ್ಟಿ ಮೇಲೆ ನಮ್ಮ ಮೋದಿಯವರು ಹಿಡಿದು ಸಾಧಿಸ್ಕೊಂಡಿದ್ದಾರೆ ಅನ್ನೋದು ಗಮನಿಸಿದಾಗ